ಶ್ರೀಶುಕೋವಾಚ ಏವಮೇತತ್ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಮತ. ಪರೀಕ್ಷಿತ್ ರಾಜ ಮಾಡಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕಾಗಿ ಶುಕಾಚಾರ್ಯರು ಪುನಃ ತೃತೀಯ ಸ್ಕಂಧವನ್ನು ಆರಂಭಿಸ್ತಾ ಇದ್ದಾರೆ. ಆ ತೃತೀಯ ಸ್ಕಂಧದಲ್ಲಿ ಹೇಳುವುದೇನು ಅಂದರೆ, ಪರೀಕ್ಷಿತ್, ನೀನು ಏನೇನು ಪ್ರಶ್ನೆಗಳನ್ನು ಮಾಡಿದಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡಬೇಕು. ನೀನು ಮಾಡಿದ ಪ್ರಶ್ನೆಯನ್ನೇ ಮೈತ್ರೇಯರಿಗೆ ವಿದುರ ಮಾಡಿದ. ವಿದುರ ಮಾಡಿದ ಆ ಎಲ್ಲ ಪ್ರಶ್ನೆಗಳಿಗೆ ಮೈತ್ರೇಯರು ಏನು ಉತ್ತರ ಕೊಟ್ಟರೋ ಆ ಉತ್ತರವನ್ನು ನಿನಗೆ ನಾನು ಕೊಡ್ತೇನೆ. ಇಲ್ಲಿ ಎಲ್ಲ ಕಡೆಗೆ ಇದೇ ತರಹ ಅತ್ರಾಪ್ಯುದಾಹರಂತಿ ಮಮ್ ಇತಿಹಾಸಂ ಪುರಾತನಂ ಎಂಬುದಾಗಿ ಪ್ರತಿಯೊಂದು ಕಡೆಗೂ ಕೂಡ ತಾವು ಹೇಳುವ ಉತ್ತರ ಇದು ಮೂಲ ಪ್ರಮಾಣ ಉಪೇತವಾದದ್ದು. ಜ್ಞಾನಿಗಳು ಇದೇ ಉತ್ತರವನ್ನು ಹೇಳಿದ್ದಾರೆ. ಆದ್ದರಿಂದ ನಾನು ಹೇಳುವ ಉತ್ತರದಲ್ಲಿ ನೀನು ಅಪ್ರಾಮಾಣ್ಯ ಬುದ್ಧಿಯನ್ನು ಮಾಡಬೇಡ. ಅಪ್ರಾಮಾಣ್ಯ ಶಂಕ ಅನಾಸ್ಕಂದಿತ ಅಂತನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೀತಿ ಇದೇ ಪ್ರಶ್ನೆಗಳಿಗೆ ಹಿರಿಯರು ಉತ್ತರ ಕೊಟ್ಟದ್ದನ್ನು ಉತ್ತರ ಕೊಟ್ಟು ಬಿಟ್ಟರೆ ಅದು ಅತ್ಯಂತ ದೃಢವಾದ ಉತ್ತರವಾಗಿ ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಏವಮೇತತ್ ಪುರಾ ಪೃಷ್ಟಃ ಮೈತ್ರೇಯೋ ಭಗವಾನ್ ಕಿಲ. ವಿದುರ ಮೈತ್ರೇಯರಿಗೆ ಪ್ರಶ್ನೆ ಮಾಡಿದ. ಆಗ ಮೈತ್ರೇಯರು ಉತ್ತರ ಕೊಟ್ಟರು. ಆ ಉತ್ತರವನ್ನು ಈಗ ನಾನು ನಿನಗೆ ಹೇಳ್ತೇನೆ, ಕೇಳು. ಅವನು ವಿದುರನಿಗೂ ಮೈತ್ರೇಯರಿಗೂ ಹೇಗಪ್ಪ ಸಮಾಗಮವಾಯಿತು ಅಂತ ಕೇಳಿದರೆ, ವಿದುರ ಮನೆಯನ್ನು ಬಿಟ್ಟು ಹೋಗಿಬಿಟ್ಟ. ಮನೆಯನ್ನು ಬಿಟ್ಟು ಹೋಗಿ ತೀರ್ಥಯಾತ್ರೆಗೆ ಹೋದ. ತೀರ್ಥಯಾತ್ರೆಗೆ ಹೋದಾಗ ಉದ್ಧವನ ಭೇಟಿಯಾಯಿತು. ಆಮೇಲೆ ಮೈತ್ರೇಯರ ಭೇಟಿಯಾಯಿತು. ಮೈತ್ರೇಯರಲ್ಲಿ ಉತ್ತರ ಎಲ್ಲ ಸಿಕ್ಕಿತು. ಅನೇಕ ಪ್ರಶ್ನೆಗಳಿಗೆ, ತತ್ವಗಳಿಗೆ, ಸಿದ್ಧಾಂತಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕಿತು ಎಂಬುದಾಗಿ ಹೇಳ್ತಾ ಇದ್ದ. ಇಲ್ಲಿ ಒಂದು ಮಾತು ಹೇಳ್ತಾರೆ, ಯಾವ ಮನುಷ್ಯ ಮನೆಯಲ್ಲೇ ಆಸಕ್ತನಾಗಿರ್ತಾನೆ ಆ ಮನುಷ್ಯನಿಗೆ ಎಂದೆಂದಿಗೂ ಜ್ಞಾನ ಬರುವುದಿಲ್ಲ. ನಾನು ಮನೆಯಲ್ಲಿರ್ತೀನಿ, ನಮಗೇನಾದರೂ ಜ್ಞಾನ ಬರಲಿ ಅಂತಂದರೆ ಜ್ಞಾನ ಬರುವುದಿಲ್ಲ. ಜ್ಞಾನಕ್ಕಾಗಿ ಮನೆಯ ಮೋಹವನ್ನು ಬಿಟ್ಟು, ಹಣಕಾಸಿನ ಹೆಂಡತಿ ಮಕ್ಕಳ ಮೋಹ ಮಮಕಾರವನ್ನು ಬಿಟ್ಟು ವೈರಾಗ್ಯದಿಂದ ಹೊರಡಬೇಕು. ಅಂದಾಗ ಮಾತ್ರ ಅವನಿಗೆ ಜ್ಞಾನ ಬರ್ತದೆ. ಅನೇನ ತಸ್ಯ ವೈರಾಗ್ಯಂ ಸೂಚಿತಂ. ವೈರಾಗ್ಯವನ್ನು ಇಲ್ಲಿ ಸೂಚನೆ ಮಾಡಿದರು. ಯಾಕೆ ಮನೆ ಬಿಟ್ಟು ಹೋದ ವಿದುರ? ಯಾಕೆ ಮನೆ ಬಿಟ್ಟು ಹೋದ ಅಂತನ್ನುವ ಪ್ರಶ್ನೆಗೆ ಹೇಳ್ತಾರೆ, ಕಾರಣವೇನು ಅಂತಂದರೆ, ಭಗವಂತ ಸರ್ವಸ್ವಾಮಿ, ಅವನು ಯುದ್ಧ ಬೇಡ ಅಂತ ಬಿಡಿಸುವುದಕ್ಕೆ, ಸಂಧಾನ ಮಾಡುವುದಕ್ಕೆ ಬಂದ. ಆದರೆ ದುರ್ಯೋಧನ ಸಂಧಾನಕ್ಕೆ ಒಪ್ಪಲಿಲ್ಲ. ರಾಜ ಧೃತರಾಷ್ಟ್ರ ಒಪ್ಪಲಿಲ್ಲ. ಪರಮಾತ್ಮನ ಹೇಳಿದ್ದನ್ನು ಕೇಳಲಿಲ್ಲ. ಹಾಗಾಗಿ ವಿದುರನಿಗೆ ತುಂಬ ಮನಸ್ಸಿಗೆ ನೋವಾಯಿತು. ವಿದುರ ಹೇಳಿದ್ದ ಯುದ್ಧ ಬೇಡ ಅಂತ, ಅದನ್ನು ಕೇಳಲಿಲ್ಲ, ಬಿಡಲಿ. ಆಗ ವಿದುರ ಯುದ್ಧವನ್ನು ಮಾಡುವುದು ಅಂತ ನಿಶ್ಚಯ ಮಾಡಿದಾಗ, ತನ್ನ ಕುಲದ ನಾಶವಾಗ್ತಾ ಇರುವಾಗ ತಾನು ಎದುರಿನಲ್ಲಿರುವುದು ಅವನಿಗೆ ಮನಸ್ಸಿಗಿರಲಿಲ್ಲ. ಅದಕ್ಕಾಗಿ ಅವನು ಹೊರಟೋದ. ವಿದುರನಂತಹ ಮಹಾನುಭಾವರಿಗೂ ಮೈತ್ರೇಯರಿಗೂ ಸಂವಾದ ನಡೆಯುವುದು, ಅವರ ಭೇಟಿಯಾಗುವುದು ಸಾಮಾನ್ಯವಲ್ಲ. ಎಂಥ ಇಬ್ಬರು ಜ್ಞಾನಿಗಳು ಭೇಟಿಯಾದರು ಅಂತಂದರೆ ಅವರು ಪ್ರಾಯ ಲೋಕಾಭಿರಾಮವಾದ ಹರಟೆ ಹೊಡೆಯುವುದಿಲ್ಲ. ಅವರು ಏನು ಮಾತಾಡ್ತಾರೆ? ತತ್ವಜ್ಞಾನ, ವಾಕ್ಯಾರ್ಥ, ವೇದಾಂತ, ಧರ್ಮಶಾಸ್ತ್ರ, ಈ ಎಲ್ಲ ತತ್ವಜ್ಞಾನದ ಜೀವನ ಸಂಸಾರ ಗತಿ. ಆದ್ದರಿಂದ ಅಂಥ ಮಹಾಜ್ಞಾನಿಗಳ ಸಮಾಗಮ ಆದಾಗ ಹೊರಹೊಮ್ಮಿದಂತಹ ಏನೇನು ತತ್ವಗಳಿವೆಯೋ ಆ ಎಲ್ಲ ತತ್ವಗಳನ್ನು ಕೂಡ ನಾವು ಕೇಳಿದಾಗ ವಿಶಿಷ್ಟ ಜ್ಞಾನೋದಯ ನಮಗೆ ಸಂಭವಿಸ್ತದೆ. ಅದಕ್ಕಾಗಿ
ವಿದುರ ಮನೆಯನ್ನು ಬಿಟ್ಟು ಹೋಗುವುದಕ್ಕೆ ಕಾರಣವೇನು ಅಂತನ್ನುವುದನ್ನು ಹೇಳ್ತಾನೆ. ಧೃತರಾಷ್ಟ್ರ ತನ್ನ ಮಕ್ಕಳನ್ನು ಪೋಷಣೆ ಮಾಡಿದ. ಎಂಥ ಪಾಪಿಷ್ಠರಾದರೂ ಕೂಡ ಅವರನ್ನು ಪೋಷಣೆ ಮಾಡ್ತಾ ಹೊರಟ. ಆ ಪೋಷಣೆ ಮಾಡಿದ್ದಕ್ಕೆ ಇವನಿಗೆ ಬೇಜಾರಾಗಿ ಮನೆ ಬಿಟ್ಟು ಹೋದ. ಒಂದಲ್ಲ ಎರಡಲ್ಲ ಅಪರಾಧ ಮಾಡಿದ್ದು. ದ್ರೌಪದೀ ದೇವಿ ಅವಳನ್ನು ಸಭೆಗೆ ಕರೆದು ಕೂದಲು ಹಿಡಿದು ಎಳೆದು ತಂದು ಅವಮಾನ ಮಾಡಿ ಬಹಳ ಪೀಡೆ ಕೊಡಿಸಿದರು. ದ್ಯೂತದಲ್ಲಿ ಅಧರ್ಮದಿಂದ ಧರ್ಮರಾಜನನ್ನು ಸೋಲಿಸಿದ. ಪರಮಾತ್ಮ ಪಾಂಡವರ ದೂತನಾಗಿ ಬಂದಾಗ ನಾನಾ ವಿಧವಾದಂತಹ ಮಾತುಗಳನ್ನು ಹೇಳಿದರೆ ಕೇಳಲಿಲ್ಲ. ಒಳ್ಳೆ ಮಾತು ಬರ್ತದೆ ಕೇಳಿ. ಹೇಳ್ತಾರೆ, ನತಾನಿ ಪುಂಸಾಂ ಅಮೃತಾಯನಾನಿ ರಾಜಾನುಮೇನೆ ಹತಪುಣ್ಯಲೇಶಃ. ಕೃಷ್ಣ ಹೇಳಿದ ಮಾತನ್ನು ಒಂದನ್ನೂ ಪರಿಪಾಲಿಸಲಿಲ್ಲ, ಕೇಳಲಿಲ್ಲ. ಯಾಕೆ ಅಂದರೆ ಕಾರಣ ಹೇಳ್ತಾರೆ, ಹೃತಪುಣ್ಯಲೇಶಃ. ದೊಡ್ಡವರ ಮಾತನ್ನು ಪರಿಪಾಲಿಸಬೇಕಾದರೆ, ಹಿರಿಯರ ಮಾತನ್ನು ಕೇಳಿ ನಡೆಯಬೇಕಾದರೆ ಅದಕ್ಕೆ ಪುಣ್ಯ ಬೇಕು. ಪುಣ್ಯವಂತರು ಮಾತ್ರ ದೊಡ್ಡವರು ಹೇಳಿದ ಮಾತನ್ನು ಪರಿಪಾಲಿಸ್ತಾರೆ. ಯಾರು ಪುಣ್ಯವಿಲ್ಲವೋ ಅವರು ದೊಡ್ಡವರ ಮಾತನ್ನು ತಿರಸ್ಕರಿಸ್ತಾರೆ. ವೇದಶಾಸ್ತ್ರಗಳನ್ನು, ದೊಡ್ಡವರ ಮಾತನ್ನು, ಆಜ್ಞೆಯನ್ನು ಬೇಡ, ನಮಗೇನು ಸಂಬಂಧವಿಲ್ಲ ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡಿ, ವೈಯಕ್ತಿಕವಾಗಿ ಹೇಳಿದಾಗಲೂ ತಿರಸ್ಕಾರ ಮಾಡಿದರೆ ಇನ್ನೂ ಮಹಾಪಾಪ. ಸಾಮಾನ್ಯವಾಗಿ ಹೇಳಿದ ವಿಧಿಯನ್ನು ಪರಿಪಾಲಿಸಬೇಕು. ಸಾಮಾನ್ಯವಾಗಿ ಹೇಳಿದ ವಿಧಿಯನ್ನು ಪರಿಪಾಲಿಸಬೇಕು. ವೈಯಕ್ತಿಕವಾಗಿ ಹೇಳಿದ್ದಂತೂ ಇನ್ನೂ ವಿಶೇಷವಾಗಿ ಪರಿಪಾಲಿಸಬೇಕು. ಅಂಥದ್ದನ್ನು ಪರಿಪಾಲಿಸದೇ ಇದ್ದರೆ ಅದರ ಅರ್ಥ ಏನು ಅಂದರೆ ಅವನು ಮಹಾ ದುರ್ಭಾಗಿ, ಪುಣ್ಯವಿಲ್ಲ, ಮಹಾಪಾಪಿಷ್ಠ ಅಂತರ್ಥ. ಹೇಳ್ತಾರೆ, ನತಾನಿ ಪುಂಸಾಂ ಅಮೃತಾಯನ. ಮನುಷ್ಯರಿಗೆಲ್ಲ ಅಮೃತಪ್ರದವಾದಂತಹ ಆ ಭಗವಂತನ ಮಾತನ್ನು, ಹಿತವನ್ನು ಕೊಡುವ, ಮಂಗಲವನ್ನುಂಟು ಮಾಡುವ, ಮೋಕ್ಷವನ್ನೇ ಕೊನೆಗೆ ಕೊಡುವ ಅಂತಹ ಮಾತನ್ನು ಪಾಲಿಸಲಿಲ್ಲ. ಆದ್ದರಿಂದ ಹೃತಪುಣ್ಯಲೇಶ. ಅಲ್ಲಿ ಒಂದು ವಿಶೇಷಣ, ಜಗದ್ಗುರುರ್ಯಾನಿ ಜಗಾದ ಕೃಷ್ಣ. ಅದಕ್ಕೆ ಯಾದವಾರ್ಯರಂತಾರೆ, ಗುರು ಮಾತ್ರ ಸ್ಯಾತ್. ಯಾರೇ ಗುರುವಿರಿ, ತಂದೆ, ತಾಯಿ, ಸೋದರ ಮಾಮ, ಅಣ್ಣ ಇವರೆಲ್ಲರ ಮಾತನ್ನು ಪರಿಪಾಲಿಸಬೇಕು. ತತ್ರಾಪಿ ವೇದಾದಿ ಉಪದೇಶವನ್ನು ಮಾಡಿದ, ತತ್ರಾಪಿ ಆಚಾರ್ಯರು ವೇದಾಂತ ತತ್ವವನ್ನು ಬೋಧಿಸಿದ ಯಾವ ಜ್ಞಾನಿಗಳಿದ್ದಾರೋ ಅಂಥವರು ಹೇಳಿದ ಮಾತನ್ನು ಅವಶ್ಯವಾಗಿ ಪರಿಪಾಲಿಸಬೇಕು. ಹೀಗಿರುವಾಗ ಜಗದ್ಗುರುವಾದ ಸರ್ವೋತ್ತಮನಾದ ಭಗವಂತನ ಮಾತನ್ನು ಅದು ಅವನು ಪಾಲಿಸಲಿಲ್ಲ. ಆದ್ದರಿಂದ ಅವನ ಅವನಿಗೆ ಪುಣ್ಯ ಬರಲಿಲ್ಲ, ಪುಣ್ಯ ನಾಶವಾಯಿತು. ಈ ರೀತಿಯಾಗಿ ಅನರ್ಥವಾಗಿದೆ. ಆಗ ಜೂಜಾಟವಾಡಿ ಅವನನ್ನು ಕಳಿಸಿದಾಗ ವಿದುರನನ್ನು ಕರೆಸ್ತಾನೆ ಧೃತರಾಷ್ಟ್ರ. ಮನೆಗೆ ಕರೆಸಿ ಕೇಳ್ತಾನೆ, ವಿದುರ ಏನು ಮಾಡಬೇಕೀಗ? ವಿದುರ ಹೇಳ್ತಾನೆ, ಏನು ಮಾಡಬೇಕಾಗಿಲ್ಲ, ಸ್ಪಷ್ಟವಾಗಿ ಒಂದು ಮಾತು ಹೇಳ್ತೇನೆ, ಈ ಸಂಪೂರ್ಣ ಸಂಪತ್ತನ್ನು ತೆಗೆದುಕೊಂಡು ಪಾಂಡವರಿಗೆ ಕೊಟ್ಟು ಬಿಡು. ಇಷ್ಟು ಹೇಳ್ತಾ ಇರುವಾಗಲೇ ದುರ್ಯೋಧನ ಬಂದ, ಕೇಳಿದ. ಆ ಮಾತನ್ನು ಕೇಳಿಕೊಂಡು ಹೇಳ್ತಾರೆ, ಕಯೇನ ಮಾತ್ರೋಪಜುಹಾವ. ಯಾರೀ ಮುಠಾಳ ವಿದುರನನ್ನು ಕರೆದ್ರಿಲ್ಲ? ದಾಸೀಪುತ್ರ, ಇವನಿಗೇನು ಅಧಿಕಾರವಿದೆ? ಇವನನ್ನು ಕೊಟ್ಟು ಕಳಿಸಿ, ಇವನನ್ನು ಹೊರಗೆ ಹಾಕಿವನನ್ನು. ನಮ್ಮ ಅನ್ನವನ್ನು ತಿಂದು ನಮ್ಮಿಂದ ಪುಷ್ಟನಾಗಿ ನಮ್ಮಿಂದ ಬದುಕಿ ನಮಗೆ ವಿರುದ್ಧವಾಗಿ ಇವನು ಆಚರಿಸ್ತಾನೆ, ವಿರುದ್ಧವಾಗಿ ಮಾತಾಡ್ತಾನೆ. ನಿರ್ವಾಸ್ಯತ, ಹೊರಗೆ ಹಾಕಿ ಇವನನ್ನು ಅಂತ ಹೇಳಿದಾಗ, ಇಷ್ಟು ಮಾತು ಹೇಳಿದ ತಕ್ಷಣಕ್ಕೆ ದೇವರ ಸಂಕಲ್ಪ ಸ್ಮಯನ್. ಏನಿದು? ಮಗನ ಸ್ನೇಹ ಕುಲನಾಶವಾಗತ್ತೆ ಅಂತ ಹೇಳಿದರೂ ಮಗನ ಸ್ನೇಹ ಬಿಡಲಿಕ್ಕಾಗಲಿಲ್ಲ. ಏನು ಭಗವಂತನ ಮಾಯೆ! ಜ್ಞಾನಿಗಳಿಗೆ ತಮ್ಮ ಮಾತನ್ನು ಪರಿಪಾಲನೆ ಮಾಡದಿದ್ದಂತಹ ದಡ್ಡರನ್ನು ನೋಡಿ ಸಿಟ್ಟು ಬರುವುದು ಪ್ರೇಮವಿದ್ದಾಗ. ಪ್ರೇಮವಿಲ್ಲದೆ ಅವರು ಸಾಮಾನ್ಯರು, ಉದಾಸೀನರು, ಭ್ರಷ್ಟರು, ದುಷ್ಟರು ಅಂತಾಗಿದ್ದರೆ ದೇವರ ಮಾಯೆ ಎಷ್ಟು ಅದ್ಭುತವಪ್ಪ! ಎಷ್ಟು ಸತ್ಯವಾದ ಮಾತನ್ನು ಅವರಿಗೆ ನಾನು ತಿಳಿಸಿ ಹೇಳಿದರೂ ಅವರು ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ಅವರಿಗೆ ಸ್ವಾತಂತ್ರ್ಯವ ಇಲ್ಲ. ಭಗವಂತನ ಸಂಕಲ್ಪ, ಪರಮಾತ್ಮನ ಮಾಯೆ. ಆ ಭಗವಂತನ ಮಾಯೆಯಿಂದ ಈ ವಿಧವಾದಂತಹ
ಮಹಾದ್ರೋಹವನ್ನು, ಅನರ್ಥಕಾರಿಯಾದ ಕರ್ಮವನ್ನು ಮಾಡ್ತಾ ಇದ್ದಾನೆ. ಇದು ಅಂದಿನಿಂದ ನಡೆದು ಬಂದಿದೆ. ಜಗತ್ತಿನಲ್ಲಿ ಎಲ್ಲ ಕಾಲದಲ್ಲಿ ಇರ್ತದೆ, ಎಲ್ಲ ಕಾಲದಲ್ಲಿ ಇರ್ತದೆ. ಮಹಾಸಜ್ಜನರು, ಮಹಾಜ್ಞಾನಿಗಳು ಅವರನ್ನೂ ವಿರೋಧ ಮಾಡ್ತಾರೆ, ಅವರನ್ನೂ ನಿಂದೆ ಮಾಡ್ತಾರೆ, ಅವರಿಗೂ ಪೀಡಿಸ್ತಾರೆ, ಗೋಳು ಹಾಕ್ತಾರೆ. ಯಾಕೆ? ಹೃತ ಅದು ಅದು ಭಗವಂತನ ಮಾಯಾ, ಪರಮಾತ್ಮನ ಬಂಧಕ ಶಕ್ತಿ. ಹಾಗಾಗಿ ಭಗವಂತ ಆ ರೀತಿಯಾಗಿ ಅವರ ಮನಸ್ಸನ್ನು ಪರಿವರ್ತನೆ ಮಾಡ್ತಾನೆ. ಅದರಿಂದಾಗಿ ಅವರು ಆ ವಿಧವಾದ ಪಾಪವನ್ನು ಮಾಡ್ತಾರೆ. ಕನಸನ್ನು ದ್ವಾರದಲ್ಲಿಟ್ಟು ಹೋಗಿಬಿಟ್ಟ. ವನೇಶು ಪುಣ್ಯೋಪವನಾದ್ರಿಕುಂಜೇಶು ಅಪಂಕತೋಯೇಶು. ಎಲ್ಲಿ ಭಗವಂತನ ಪ್ರತಿಮೆಗಳು, ಎಲ್ಲಿ ಭಗವಂತನ ಮಂದಿರಗಳು, ಎಲ್ಲಿ ಭಗವಂತನ ಸನ್ನಿಧಾನ, ಋಷಿಗಳ ಸನ್ನಿಧಾನ, ತೀರ್ಥಕ್ಷೇತ್ರಗಳು ಇವೆ, ದೇವತೆಗಳ ಸನ್ನಿಧಾನವಿದೆ, ಅಲ್ಲೆಲ್ಲ ಹೋಗಿ ಮೇಧ್ಯ ವಿವಿಕ್ತ ವೃತ್ತಿ. ಯಾವುದು ತೀರ್ಥಕ್ಷೇತ್ರಗಳಿಗೆ ಹೋದಾಗ ವಿಶೇಷವಾಗಿ ಎಲ್ಲೂ ಅಮೇಧ್ಯವಾದದ್ದನ್ನು ತಿನ್ನಬಾರದು. ಯಜ್ಞಕ್ಕೆ ಉಪಯೋಗಿಸುವ ಯೋಗ್ಯವಾದ ವಿಹಿತವಾದ ಅನ್ನವನ್ನೇ ಊಟ ಮಾಡಬೇಕು. ತತ್ರಾಪಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ ನಿಮ್ಮಲ್ಲೆಲ್ಲರಲ್ಲಿ ನಾನು ವಿಜ್ಞಾಪನೆ ಮಾಡ್ತೀನಿ, ಆಗ್ರಹದಿಂದ ವಿಜ್ಞಾಪನೆ ಮಾಡ್ತೀನಿ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ಸರ್ವಥಾ ಶೂದ್ರಾನ್ನವನ್ನು ತಿನ್ನಲಿಕ್ಕಿಲ್ಲ, ಮೈಲಿಗೆ ಅನ್ನವನ್ನು ತಿನ್ನಲಿಕ್ಕಿಲ್ಲ. ಎಷ್ಟೇ ಕಷ್ಟವಾಗಲಿ ಮಡಿ ಅನ್ನವನ್ನೇ ಊಟ ಮಾಡು, ಶುದ್ಧವಾದ ಅನ್ನವನ್ನೇ ಊಟ ಮಾಡು. ಇದು ತುಂಬ ಮಹತ್ವದ ಮಾತು. ವಿದುರ ಹೇಳ್ತಾನೆ ನೋಡಿ, ಗಾಂ ಪರ್ಯಟನ್ ಮೇಧ್ಯ ವಿವಿಕ್ತ ವೃತ್ತಿ. ಮೇಧ್ಯವಾದ ವೃತ್ತಿ. ಸಂಚಾರ, ತಿರುಗಾಡಲಿಕ್ಕೆ, ಯಾತ್ರೆಗೆ ನೂರಾರು ಜನರನ್ನು ಕರ್ಕೊಂಡು ಹೋಗ್ತೀರಿ. ಹೋಗುವಾಗ ಅವರ ಜೊತೆಗೆ ಹರಟೆ ಆಗ್ತದೆ, ಜಗಳ ಆಗ್ತದೆ. ಅದರೊಳಗೆ ಯಾರೋ ಒಬ್ಬವನು ದಿಮಾಕಿನ ಮನುಷ್ಯ, ಅವನು ಜ್ಞಾನಿಗಳನ್ನು ದೊಡ್ಡವರನ್ನು ಬೈತಾನೆ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತೆ, ವಿನಾಶಯಿತಮೇವ ಪುಣ್ಯಕ್ಷೇತ್ರ ಪ್ರಾಪ್ತಂ. ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಆದ್ದರಿಂದ ಸರ್ವಥಾ ಅಂತಹ ಅನಭೀಷ್ಟರಾದ ಅಯೋಗ್ಯರಾದ ಜನರ ಜೊತೆಗೆ ಎಂದೆಂದಿಗಿರಬಾರದು. ಪಾತ್ರರ ಸಂಗಡ ಯಾತ್ರೆಯ ಮಾಡು. ಯಾಕಿದು? ಆಗ ಒಂದು ಹರಿದ್ವಾರದಂತಹ ಕ್ಷೇತ್ರದಲ್ಲಿ, ಗಂಗಾ ಸನ್ನಿಧಾನದಲ್ಲಿ, ಬದರಿ ಕ್ಷೇತ್ರದಲ್ಲಿ, ಕಾಶಿ ಗಯಾ ಪ್ರಯಾಗಾದಿಗಳಲ್ಲಿ, ತಿರುಪತಿಯಲ್ಲಿ, ದ್ವಾರಕಾದಲ್ಲಿ, ಜಗನ್ನಾಥಪುರಿಯಲ್ಲಿ ಭಗವಂತನ ನಾಮಸ್ಮರಣೆ, ಒಂದು ನಾಮಸ್ಮರಣೆ ಮಾಡಿದರೂ ಕೂಡ ಕೋಟಿ ಸಲ ಮಾಡಿದ ಪುಣ್ಯ ಬರ್ತದೆ. ಒಂದೇ ಜ್ಞಾನಿಗಳಿಗೆ, ದೊಡ್ಡವರಿಗೆ, ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಬಳಗ ಉತ್ತಮರಿಗೆ ಏನಾದರೂ ನಿಂದೆ ಮಾಡಿದರೆ ಮಹಾನರ್ಥ. ಆದ್ದರಿಂದ ಮೇಧ್ಯವಾದದ್ದನ್ನು ತಿನ್ನಬೇಕು, ವಿವಿಕ್ತವಾಗಿ ಇರಬೇಕು, ಏಕಾಕಿಯಾಗಿರಬೇಕು. ಅಂಥ ಸಜ್ಜನರು ಸಿಗಲಿಲ್ಲ, ಏಕಾಕಿಯಾಗಿ. ಸಜ್ಜನರು ಸಿಕ್ಕರೆ ಇರು, ಅವರ ಜೊತೆಗೆ ಶಾಸ್ತ್ರ ಶ್ರವಣವನ್ನು ಮಾಡ್ತಾ ಭಗವಂತನ ಗುಣಗಾನ, ಗುರುಗಳ ಗುಣಗಾನ, ದೇವತೆಗಳ ಮಹಿಮಾ ಶ್ರವಣ ಇವುಗಳನ್ನು ಮಾಡ್ತಾ ಕಾಲವನ್ನು ಕಳೀತಾ ನೀನು ಯಾತ್ರೆಯನ್ನು ಮಾಡು. ಇಲ್ಲದೇ ಇದ್ದರೆ ಯಾತ್ರೆ ಬೇಡ. ಯಾಕೆಂದರೆ ನಾವು ಪಾಪ ಮಾಡೋದು ಬಿಡೋದೇ ಇಲ್ಲ ಅಂತಾದ ಮೇಲೆ ಮನೆಯಲ್ಲೇ ಮಾಡೋಣ. ಅಲ್ಲಿ ಪಾಪ ಒಂದಕ್ಕೊಂದು ಅಷ್ಟು ಬರ್ತದೆ. ಕ್ಷೇತ್ರದಲ್ಲಿ ಮಾಡಿದರೆ 100ಕ್ಕೆ 100ರಷ್ಟು ಬರ್ತದೆ. ಕ್ಷೇತ್ರದಲ್ಲಿ ಏನು ಮಾಡ್ತೀರಿ ಅದು 100ಕ್ಕೆ 100ರಷ್ಟು ಆಗ್ತದೆ. ಪುಣ್ಯ ಮಾಡಿದರೆ 100, ಪಾಪ ಮಾಡಿದರೂ 100.